ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದೇಶಕ್ಕೆ ಸೇವೆ ಸಲ್ಲಿಸಿದಂತಹ ನಿವೃತ್ತ ಯೋಧನಿಗೆ ಇದೆಂತಹ ಅಪಮಾನ ಅಂತ ಹೇಳಿ. ಉಡುಪಿಯಲ್ಲಿ ನಡೆದಂತಹ ಘಟನೆ ಇದು. ಯೋಧ ಅಂತ ಗೊತ್ತಿದ್ರೂ ಕೂಡ ಅವಮಾನಿಸುವಂತಹ ಕೆಲಸ ಆಗಿದೆ. ಉಡುಪಿಯ ಸಾಸ್ತನ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಯೋಧನಿಗೆ ಅವಮಾನ ಆಗಿದೆ. ಆರ್ಮಿ ಕಮಾಂಡರ್ ಶ್ಯಾಮರಾಜ್ರನ್ನ ವಿನಾಕಾರಣ ನಿಲ್ಲಿಸಿ ಅವಮಾನವನ್ನುಗೊಳಿಸಲಾಗಿದೆ. ಟೋಲ್ ಗೇಟ್ನಲ್ಲಿ ಆರ್ಮಿ ಅಧಿಕಾರಿಗಳಿಂದ ಟೋಲ್ ಫ್ರೀ ವ್ಯವಸ್ಥೆ ಇದೆ. ಆದರೆ ಸೂಕ್ತ ದಾಖಲೆ ತೋರಿಸಿದರೂ ಕೂಡ ಬಿಡದೆ ಟೋಲ್ ಸಿಬ್ಬಂದಿಯಿಂದ ಅಗೌರವ ತೋರಿಸಲಾಗಿದೆ. ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ನಿವೃತ್ತ ಯೋಧ ಶ್ಯಾಮರಾಜ್ ಅವರು. ನಿಜಕ್ಕೂ ಕೂಡ ಈ ರೀತಿಯ ಅಪಮಾನ ಅವಮಾನವನ್ನು ಸಹಿಸೋದಕ್ಕಾಗೋದೇ ಇಲ್ಲ. ರೈತರಿಗೆ, ಯೋಧರಿಗೆ ಮೊದಲು ಮರ್ಯಾದೆ ಕೊಡೋದನ್ನು ಕಲಿಬೇಕು. ನೋಡಿದ ತಕ್ಷಣ ಅವರು ಮಾಜಿ ಸೈನಿಕ ಅಂತೇನು ಗೊತ್ತಾಗಲ್ಲ. ತೋರಿಸಿದ ಮೇಲಾದರೂ ಒಂದು ಗೌರವವನ್ನು ಕೊಡಬೇಕಾ? ये होता है 25 जनवरी को मैं हूँ, कल रिपब्लिक डे है, मैं क्यों व्हील चेयर में बैठा हूँ? आप बताइए, आप भी बताइए, क्या मैं व्हील चेयर में बैठने का कोई मतलब है क्या? एक वार कैजुअलिटी को आप बैठो, नहीं उधारे बैठो, मैं दूसरे बैठो। मैं आर्मी कमांडो श्यामराज 21 पैरा ये सब से हूँ। देखिए आज मैं फाइल किया है, गाड़ी लेके जा रहा हूँ। ನಿವೃತ್ತ ಯೋಧರಿಗೆ ಅಪಮಾನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನ ಕೇಳಿದ್ದಾರೆ ಟೋಲ್ನ ಸಿಬ್ಬಂದಿ. ನನಗೆ ಈ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಮೇಲಾಧಿಕಾರಿಗಳಿಗೆ ವಿವರವನ್ನ ಕಳುಹಿಸಿದ್ದೇವೆ. ಅವರು ಖಚಿತಪಡಿಸೋದು ತಡವಾದಂತಹ ಕಾರಣ ಈ ರೀತಿಯ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಅದಾದ ಮೇಲೆ ಸ್ಥಳದಲ್ಲಿಯೇ ನಾನು ಆ ಯೋಧರನ್ನ ಕ್ಷಮೆ ಕೇಳಿದ್ದೇನೆ ಅಂತ ಹೇಳಿದ್ದಾರೆ. ಈಗ ಮತ್ತೊಮ್ಮೆ ಬಹಿರಂಗವಾಗಿ ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಟೋಲ್ನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ನಮಗೆ ನಿಜಕ್ಕೂ ಕೂಡ ಯೋಧ ಅನ್ನೋದು ಗೊತ್ತಿರಲಿಲ್ಲ. ಮಾಜಿ ಯೋಧ ಅನ್ನೋದು ಗೊತ್ತಾಗಿದ್ರೆ ನಾವು ಗೌರವಯುತವಾಗಿ ನಡ್ಕೊಳ್ತಿದ್ವಿ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ನಿನ್ನೆ ರಾತ್ರಿ ಒಂದು 25/1/2026 ರಾತ್ರಿ 9 ಗಂಟೆಗೆ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ವೆಹಿಕಲ್ ಬಂದು ಸರ್. ಆ ವೆಹಿಕಲಲ್ಲಿ ಅವರು ಡಿಸಬಿಲಿಟಿನೇ ಇದ್ದರು, ಬಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಐ ಡಿ ಕೊಟ್ಟಿದ್ರು ಸರ್. ಫಸ್ಟು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಐ ಡಿ ಕಾರ್ಡ್ಗೆ ಎಕ್ಸಿಸ್ಟ್ ಇಲ್ಲ ಅಂತ ಹೇಳಿದೆ. ತದನಂತರ ಡಿಸಬಿಲಿಟಿ ಐ ಡಿ ಕಾರ್ಡ್ ಕೊಟ್ಟರು ಸರ್. ಹಾಗಾಗಿ ನನಗೆ ಅದು ಗೊತ್ತಾಗಲಿಲ್ಲ. ನಮ್ಮ ಮೇಲೆ ಅಧಿಕಾರಿಗೆ ಕಳಿಸಿದ್ದೆ ಸರ್. ಅದು ಸ್ವಲ್ಪ ಅವ್ರು ಹೇಳೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಯಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್. ನಮ್ಮ ಸಹೋದ್ಯೋಗಿ ಆದಂಥ ಶಿವನಾಗ್ ಅವರಿಗೆ ಗೊತ್ತಾಗಲಿಲ್ಲ ಐ ಡಿ ಕಾರ್ಡು. ಆನಂತರ ನನಗೆ ಸೆಂಡ್ ಮಾಡಿದ್ರು. ನಾನು ನೋಡಿ ಕೇಳಿಸಿ ಅದನ್ನು ಹೇಳಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅದರಿಂದಾಗಿ ಅವರು ಸ್ವಲ್ಪ ಕೆಳಗೆ ಇಳ್ಕೊಂಬಂದರು. ವಿತ್ತು ಇದು ಲಾಸ್ಟಿಗೆ ಎಕ್ಸಿಬಿಷನ್ ಮಾಡಪ್ಪ ಅಂತ ಹೇಳಿದೆ. ನಾನು ಮಾಡಿದ ಕೂಡಲೇ ಲಾಸ್ಟಿಗೆ ಕ್ಷಮೆ ಕೇಳಿದೆ. ಒಂದು ಸರಿ ಕ್ಷಮೆ ಕೇಳಿ ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ ಸರ್, ಸಾರಿ ಅಂತೇಳಿ ಕ್ಷಮೆ